ಹಿಂದಕ್ಕೆ ನಡೆಯಲು ಆಗದ ಪ್ರಾಣಿ ಯಾವುದು ಗೊತ್ತಾ? 90% ಜನರು ತಪ್ಪು ಉತ್ತರ ಕೊಡುತ್ತಾರೆ. ಈ 20 ಪ್ರಶ್ನೆಗಳಲ್ಲಿ 10ಕ್ಕೂ ಹೆಚ್ಚು ಸರಿಯಾದರೆ ನೀವು ಜಿಕೆ ಜೀನಿಯಸ್. ನಮ್ಮ ಬಾಯಲ್ಲಿರುವ ಬ್ಯಾಕ್ಟೀರಿಯಾಗಳನ್ನು ಕಡಿಮೆ ಮಾಡಲು ಯಾವುದು ಸಹಾಯ ಮಾಡುತ್ತದೆ? ನಿಮ್ಮ ಆಪ್ಷನ್ಸ್: ಎ ಬೆಳ್ಳುಳ್ಳಿ, ಬಿ ಸೇಬು, ಸಿ ಮೊಸರು, ಡಿ ಬಾಳೆಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಸಿ ಮೊಸರು. ಮೊಸರಿನಲ್ಲಿರುವ ಉತ್ತಮ ಬ್ಯಾಕ್ಟೀರಿಯಾಗಳು ಬಾಯಿಯಲ್ಲಿರುವ ಕೆಟ್ಟ ಬ್ಯಾಕ್ಟೀರಿಯಾಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತವೆ. ಯಾವ ಸಮಸ್ಯೆ ಇರುವವರು ಗೋಡಂಬಿ ಹೆಚ್ಚು ಸೇವಿಸಬಾರದು? ನಿಮ್ಮ ಆಪ್ಷನ್ಸ್: ಎ ಅಸ್ತಮಾ, ಬಿ ಮೂತ್ರಪಿಂಡ ಕಲ್ಲು, ಸಿ ಜ್ವರ, ಡಿ ತಲೆನೋವು. ಸರಿಯಾದ ಉತ್ತರ ಆಪ್ಷನ್ ಬಿ ಮೂತ್ರಪಿಂಡ ಕಲ್ಲು. ಗೋಡಂಬಿಯಲ್ಲಿ ಕೆಲವು ಖನಿಜಗಳ ಪ್ರಮಾಣ ಹೆಚ್ಚು ಇರುತ್ತದೆ. ಮೂತ್ರಪಿಂಡ ಕಲ್ಲು ಸಮಸ್ಯೆ ಇರುವವರು ಹೆಚ್ಚು ಸೇವಿಸುವುದನ್ನು ವೈದ್ಯರು ತಪ್ಪಿಸಲು ಸಲಹೆ ನೀಡುತ್ತಾರೆ. ಜೆಟ್ ವಿಮಾನಗಳಲ್ಲಿ ಸಾಮಾನ್ಯವಾಗಿ ಬಳಸುವ ಇಂಧನ ಯಾವುದು? ನಿಮ್ಮ ಆಪ್ಷನ್ಸ್: ಎ ಪೆಟ್ರೋಲ್, ಬಿ ಡೀಸೆಲ್, ಸಿ ಜೆಟ್ ಇಂಧನ, ಡಿ ಗ್ಯಾಸ್. ಸರಿಯಾದ ಉತ್ತರ ಆಪ್ಷನ್ ಸಿ ಜೆಟ್ ಇಂಧನ. ಹೆಚ್ಚಿನ ಜೆಟ್ ವಿಮಾನಗಳು ವಿಶೇಷವಾಗಿ ಶುದ್ಧೀಕರಿಸಿದ ಕೆರೋಸಿನ್ ಆಧಾರಿತ ಇಂಧನವನ್ನು ಬಳಸುತ್ತವೆ. ಸಕ್ಕರೆ ಕಾಯಿಲೆ ಇರುವವರು ಯಾವುದು ತಿನ್ನುವುದು ಉತ್ತಮ? ನಿಮ್ಮ ಆಪ್ಷನ್ಸ್: ಎ ಬಿಳಿ ಅಕ್ಕಿ, ಬಿ ಸಿಹಿ ಪದಾರ್ಥಗಳು, ಸಿ ಸಂಪೂರ್ಣ ಧಾನ್ಯಗಳು, ಡಿ ಕೇಕ್. ಸರಿಯಾದ ಉತ್ತರ ಆಪ್ಷನ್ ಸಿ ಸಂಪೂರ್ಣ ಧಾನ್ಯಗಳು. ಸಂಪೂರ್ಣ ಧಾನ್ಯಗಳಲ್ಲಿ ಫೈಬರ್ ಹೆಚ್ಚು ಇರುವುದರಿಂದ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಧಾನವಾಗಿ ಹೆಚ್ಚಿಸುತ್ತದೆ. ಹಾಗಲಕಾಯಿ ಜೊತೆ ಯಾವ ಆಹಾರವನ್ನು ಸಾಮಾನ್ಯವಾಗಿ ತಿನ್ನಬಾರದು ಎಂದು ಹೇಳಲಾಗುತ್ತದೆ? ನಿಮ್ಮ ಆಪ್ಷನ್ಸ್: ಎ ಹಾಲು ಮತ್ತು ಮೊಸರು, ಬಿ ಸಿಹಿ ಪದಾರ್ಥಗಳು, ಸಿ ಜೇನು, ಡಿ ಅಕ್ಕಿ. ಸರಿಯಾದ ಉತ್ತರ ಆಪ್ಷನ್ ಎ ಹಾಲು ಮತ್ತು ಮೊಸರು. ಕೆಲವು ಆಯುರ್ವೇದ ನಂಬಿಕೆಗಳ ಪ್ರಕಾರ ಹಾಗಲಕಾಯಿ ಮತ್ತು ಹಾಲು ಮತ್ತು ಮೊಸರು ಒಂದೇ ವೇಳೆ ಸೇವಿಸುವುದು ಹೊಟ್ಟೆ ತೊಂದರೆ ಉಂಟು ಮಾಡಬಹುದು ಎಂದು ಹೇಳುತ್ತಾರೆ. ಮುಂದಿನ ಪ್ರಶ್ನೆ ಬಹಳ ಜನರಿಗೆ ಗೊತ್ತಿರೋದಿಲ್ಲ. ನೋಡೋಣ ನಿಮಗೆ ಎಷ್ಟು ಗೊತ್ತು ಅಂತ. ಯಾವ ಪ್ರಾಣಿಗಳು ಹಿಂದಕ್ಕೆ ನಡೆಯಲು ಸಾಧ್ಯವಿಲ್ಲ? ನಿಮ್ಮ ಆಪ್ಷನ್ಸ್: ಎ ಕುದುರೆ, ಬಿ ಆನೆ, ಸಿ ಕಾಂಗರೂ, ಡಿ ಹಸು. ಸರಿಯಾದ ಉತ್ತರ ಆಪ್ಷನ್ ಸಿ ಕಾಂಗರೂ. ಕಾಂಗರೂಗಳ ಕಾಲುಗಳ ರಚನೆಯ ಕಾರಣದಿಂದ ಅವು ಹಿಂದಕ್ಕೆ ನಡೆಯಲು ಸಾಧ್ಯವಿಲ್ಲ. ಪ್ರತಿದಿನ ಊಟದಲ್ಲಿ ಮೊಸರು ಸೇವಿಸಿದರೆ ಏನು ಲಾಭ? ನಿಮ್ಮ ಆಪ್ಷನ್ಸ್: ಎ ಜ್ವರ, ಬಿ ಜೀರ್ಣಕ್ರಿಯೆ, ಸಿ ನಿದ್ರೆ ಕಡಿಮೆ, ಡಿ ತಲೆನೋವು. ಸರಿಯಾದ ಉತ್ತರ ಆಪ್ಷನ್ ಬಿ ಜೀರ್ಣಕ್ರಿಯೆ. ಮೊಸರಿನಲ್ಲಿರುವ ಪ್ರೋಬಯೋಟಿಕ್ಸ್ ಜೀರ್ಣಕ್ರಿಯೆಯನ್ನು ಉತ್ತಮಗೊಳಿಸಲು ಸಹಾಯ ಮಾಡುತ್ತದೆ. ಹೆಚ್ಚು ಚಹಾ ಕುಡಿಯುವುದರಿಂದ ಯಾವ ಸಮಸ್ಯೆ ಉಂಟಾಗಬಹುದು? ನಿಮ್ಮ ಆಪ್ಷನ್ಸ್: ಎ ನಿದ್ರೆ ಸಮಸ್ಯೆ, ಬಿ ದೃಷ್ಟಿ ಹೆಚ್ಚುತ್ತದೆ, ಸಿ ಎತ್ತರ ಹೆಚ್ಚುತ್ತದೆ, ಡಿ ಶಕ್ತಿ ಹೆಚ್ಚುತ್ತದೆ. ಸರಿಯಾದ ಉತ್ತರ ಆಪ್ಷನ್ ಎ ನಿದ್ರೆ ಸಮಸ್ಯೆ. ಚಹಾದಲ್ಲಿ ಕೆಫಿನ್ ಇರುವುದರಿಂದ ಹೆಚ್ಚು ಕುಡಿಯುವುದರಿಂದ ನಿದ್ರೆಗೆ ಅಡ್ಡಿಯಾಗಬಹುದು. ಯಾವ ರಕ್ತದ ಗುಂಪಿನವರನ್ನು ಸೊಳ್ಳೆಗಳು ಹೆಚ್ಚು ಕಚ್ಚುತ್ತವೆ ಎಂದು ಸಂಶೋಧನೆಗಳು ಹೇಳುತ್ತವೆ? ನಿಮ್ಮ ಆಪ್ಷನ್ಸ್: ಎ ಗುಂಪು, ಬಿ ಬಿ ಗುಂಪು, ಸಿ ಓ ಗುಂಪು, ಡಿ ಎ ಬಿ ಗುಂಪು. ಸರಿಯಾದ ಉತ್ತರ ಆಪ್ಷನ್ ಸಿ ಓ ಗುಂಪು. ಕೆಲವು ಅಧ್ಯಯನಗಳ ಪ್ರಕಾರ ಓ ರಕ್ತದ ಗುಂಪಿನವರನ್ನು ಸೊಳ್ಳೆಗಳು ಸ್ವಲ್ಪ ಹೆಚ್ಚು ಆಕರ್ಷಿಸಬಹುದು. ಮೊಟ್ಟೆಯೊಂದಿಗೆ ಕೆಳಗಿನ ಯಾವುದನ್ನು ತಿನ್ನುವುದು ಸಾಮಾನ್ಯವಾಗಿ ತಪ್ಪಿಸಲಾಗುತ್ತದೆ? ನಿಮ್ಮ ಆಪ್ಷನ್ಸ್: ಎ ಹಾಲು, ಬಿ ಮೀನು, ಸಿ ಅಕ್ಕಿ, ಡಿ ರೊಟ್ಟಿ. ಸರಿಯಾದ ಉತ್ತರ ಆಪ್ಷನ್ ಬಿ ಮೀನು.
ಕೆಲವು ಆಹಾರ ಸಂಯೋಜನೆಗಳು ಕೆಲವರಿಗೆ ಜೀರ್ಣ ಸಮಸ್ಯೆ ಉಂಟು ಮಾಡಬಹುದು ಎಂದು ಹೇಳಲಾಗುತ್ತದೆ. ಇಲ್ಲಿಯವರೆಗೆ ಎಷ್ಟು ಪ್ರಶ್ನೆಗಳಿಗೆ ಉತ್ತರ ಸರಿಯಾಯಿತು? ನಿಮಗೆ 10ಕ್ಕೆ 10 ಬಂದಿದ್ರೆ ನೀವು ಸರ್ಪ್ರೈಸ್ ಜಿಕೆ ಮಾಸ್ಟರ್ ಅನಿಸೋದು ಖಚಿತ. ನಾಯಿ ಕಚ್ಚಿದರೆ ಯಾವ ರೋಗ ಬರುವ ಸಾಧ್ಯತೆ ಇದೆ? ನಿಮ್ಮ ಆಪ್ಷನ್ಸ್: ಎ ಮಲೇರಿಯಾ, ಬಿ ರೇಬಿಸ್, ಸಿ ಡೆಂಗ್ಯೂ, ಡಿ ಟೈಫಾಯ್ಡ್. ಸರಿಯಾದ ಉತ್ತರ ಆಪ್ಷನ್ ಬಿ ರೇಬಿಸ್. ರೇಬಿಸ್ ವೈರಸ್ ಸಾಮಾನ್ಯವಾಗಿ ಸೋಂಕಿತ ಪ್ರಾಣಿಗಳ ಕಚ್ಚುವಿಕೆಯ ಮೂಲಕ ಹರಡಬಹುದು. ಬೆಳಗಿನ ಉಪಹಾರ ತಿನ್ನದೇ ಇದ್ದರೆ ಯಾವ ಸಮಸ್ಯೆ ಉಂಟಾಗಬಹುದು? ನಿಮ್ಮ ಆಪ್ಷನ್ಸ್: ಎ ಶಕ್ತಿಯ ಕೊರತೆ, ಬಿ ಎತ್ತರ ಹೆಚ್ಚುತ್ತದೆ, ಸಿ ದೃಷ್ಟಿ ಹೆಚ್ಚುತ್ತದೆ, ಡಿ ಹಸಿವು ಕಡಿಮೆ. ಸರಿಯಾದ ಉತ್ತರ ಆಪ್ಷನ್ ಎ ಶಕ್ತಿಯ ಕೊರತೆ. ಬೆಳಗಿನ ಉಪಹಾರ ದೇಹಕ್ಕೆ ಅಗತ್ಯವಾದ ಶಕ್ತಿಯನ್ನು ನೀಡುತ್ತದೆ. ಯಾವ ನಕ್ಷತ್ರದಲ್ಲಿ ಹೊಸ ಬಟ್ಟೆ ಧರಿಸುವುದು ಅಶುಭ ಎಂದು ಕೆಲವು ಸಂಪ್ರದಾಯಗಳಲ್ಲಿ ಹೇಳುತ್ತಾರೆ? ನಿಮ್ಮ ಆಪ್ಷನ್ಸ್: ಎ ಭರಣಿ, ಬಿ ಆಶ್ಲೇಷ, ಸಿ ಕೃತಿಕಾ, ಡಿ ಮೂಲ. ಸರಿಯಾದ ಉತ್ತರ ಆಪ್ಷನ್ ಸಿ ಕೃತಿಕಾ ನಕ್ಷತ್ರ. ಇದರಲ್ಲಿ ಹೊಸ ವಸ್ತ್ರ ಧರಿಸುವುದರಿಂದ ಬೆಂಕಿಯಿಂದ ಅಪಾಯ ಉಂಟಾಗುವ ಸಾಧ್ಯತೆ ಇರುತ್ತದೆ ಎಂದು ಹೇಳಲಾಗುತ್ತದೆ. ರಾತ್ರಿ ಮಲಗುವ ಮುನ್ನ ಎಷ್ಟು ಗಂಟೆ ಮೊದಲು ಊಟ ಮಾಡುವುದು ಉತ್ತಮ? ನಿಮ್ಮ ಆಪ್ಷನ್ಸ್: ಎ 10 ನಿಮಿಷ, ಬಿ 30 ನಿಮಿಷ, ಸಿ 2ರಿಂದ 3 ಗಂಟೆ, ಡಿ ತಕ್ಷಣ. ಸರಿಯಾದ ಉತ್ತರ ಆಪ್ಷನ್ ಸಿ 2ರಿಂದ 3 ಗಂಟೆ. ಹೀಗೆ ಮಾಡಿದರೆ ಜೀರ್ಣಕ್ರಿಯೆ ಉತ್ತಮವಾಗಿರುತ್ತದೆ. ನಮ್ಮ ಚರ್ಮ ಆರೋಗ್ಯಕರವಾಗಿರಲು ಯಾವ ರಸ ಸಹಾಯ ಮಾಡಬಹುದು? ನಿಮ್ಮ ಆಪ್ಷನ್ಸ್: ಎ ಕ್ಯಾರೆಟ್ ರಸ, ಬಿ ಕೋಲ್ಡ್ ಡ್ರಿಂಕ್, ಸಿ ಸೋಡಾ, ಡಿ ಟೀ. ಸರಿಯಾದ ಉತ್ತರ ಆಪ್ಷನ್ ಎ ಕ್ಯಾರೆಟ್ ರಸ. ಕ್ಯಾರೆಟ್ನಲ್ಲಿ ವಿಟಮಿನ್ ಎ ಇರುವುದರಿಂದ ಚರ್ಮಕ್ಕೆ ಸಹಾಯ ಮಾಡಬಹುದು. ಸ್ನೇಹಿತರೆ, ಈ ಕೊನೆಯ 5 ಪ್ರಶ್ನೆಗಳು ಸ್ವಲ್ಪ ಟ್ರಿಕ್ಕಿಯಾಗಿವೆ. ನೋಡೋಣ ನಿಮಗೆ ಎಷ್ಟು ಗೊತ್ತು ಅಂತ. ಸ್ನಾಯುಗಳ ಬಲ ಹೆಚ್ಚಿಸಲು ಯಾವ ಆಹಾರ ಉತ್ತಮ? ನಿಮ್ಮ ಆಪ್ಷನ್ಸ್: ಎ ಪ್ರೋಟೀನ್ ಆಹಾರ, ಬಿ ಸಿಹಿ ಪದಾರ್ಥಗಳು, ಸಿ ಸೋಡಾ, ಡಿ ಚಿಪ್ಸ್. ಸರಿಯಾದ ಉತ್ತರ ಆಪ್ಷನ್ ಎ ಪ್ರೋಟೀನ್ ಆಹಾರ. ಪ್ರೋಟೀನ್ ಸ್ನಾಯುಗಳ ಬೆಳವಣಿಗೆಗೆ ಸಹಾಯವನ್ನು ಮಾಡುತ್ತದೆ. ಹೆಚ್ಚು ಲೈಂಗಿಕ ಕ್ರಿಯೆಯಿಂದ ಕೆಳಗಿನ ಯಾವ ರೋಗ ನೇರವಾಗಿ ಉಂಟಾಗುವುದಿಲ್ಲ? ನಿಮ್ಮ ಆಪ್ಷನ್ಸ್: ಎ ಕುರುಡುತನ, ಬಿ ದಣಿವು, ಸಿ ನಿದ್ರೆ ಕೊರತೆ, ಡಿ ದೇಹದ ದುರ್ಬಲತೆ. ಸರಿಯಾದ ಉತ್ತರ ಆಪ್ಷನ್ ಎ ಕುರುಡುತನ. ಹೆಚ್ಚು ಲೈಂಗಿಕ ಕ್ರಿಯೆಯಿಂದ ತಕ್ಷಣ ಕುರುಡುತನ ಬರುತ್ತದೆ ಎಂಬುದು ಒಂದು ತಪ್ಪು ನಂಬಿಕೆ. ವೈಜ್ಞಾನಿಕವಾಗಿ ಇದಕ್ಕೆ ಯಾವುದೇ ಸಾಕ್ಷ್ಯವಿಲ್ಲ. ಆದರೆ ಯಾವುದೇ ವಿಷಯದಲ್ಲಿ ಅತಿಯಾಗಿ ಮಾಡುವುದರಿಂದ ದೇಹಕ್ಕೆ ದಣಿವು ಉಂಟಾಗಬಹುದು. ಊಟ ಮಾಡಿದ ತಕ್ಷಣ ಮಲಗಿದರೆ ಏನಾಗಬಹುದು? ನಿಮ್ಮ ಆಪ್ಷನ್ಸ್: ಎ ಜೀರ್ಣಕ್ರಿಯೆ ಸಮಸ್ಯೆ, ಬಿ ಎತ್ತರ ಹೆಚ್ಚುತ್ತದೆ, ಸಿ ನಿದ್ರೆ ಕೊರತೆ, ಡಿ ತಲೆನೋವು. ಸರಿಯಾದ ಉತ್ತರ ಆಪ್ಷನ್ ಎ ಜೀರ್ಣಕ್ರಿಯೆ ಸಮಸ್ಯೆ. ಊಟ ಮಾಡಿದ ತಕ್ಷಣ ಮಲಗಿದರೆ ಜೀರ್ಣಕ್ರಿಯೆಯ ಸಮಸ್ಯೆ ಉಂಟಾಗಬಹುದು. ಉಸಿರಾಟ ಸಮಸ್ಯೆಗಳಿಗೆ ಯಾವುದು ಸಹಾಯ ಮಾಡಬಹುದು? ನಿಮ್ಮ ಆಪ್ಷನ್ಸ್: ಎ ಶುಂಠಿ, ಬಿ ಸೋಡಾ, ಸಿ ಚಾಕೊಲೇಟ್, ಡಿ ಚಿಪ್ಸ್. ಸರಿಯಾದ ಉತ್ತರ ಆಪ್ಷನ್ ಎ ಶುಂಠಿ. ಶುಂಠಿಯು ಉರಿಯೂತದ ಗುಣಗಳನ್ನು ಹೊಂದಿದ್ದು ಉಸಿರಾಟದ ಸೋಂಕುಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಯಾವ ಸಮಸ್ಯೆ ಇರುವವರು ಆಲೂಗಡ್ಡೆ ಕಡಿಮೆ ತಿನ್ನಬೇಕು? ನಿಮ್ಮ ಆಪ್ಷನ್ಸ್: ಎ ಜ್ವರ, ಬಿ ರಕ್ತದೊತ್ತಡ, ಸಿ ಮಧುಮೇಹ, ಡಿ ತಲೆನೋವು.
ಸರಿಯಾದ ಉತ್ತರ ಆಪ್ಷನ್ ಸಿ ಮಧುಮೇಹ. ಆಲೂಗಡ್ಡೆಯಲ್ಲಿ ಕಾರ್ಬೋಹೈಡ್ರೇಟ್ ಹೆಚ್ಚು ಇರುವುದರಿಂದ ಸಕ್ಕರೆ ಮಟ್ಟ ಹೆಚ್ಚಾಗಬಹುದು. ಹಾಗಾದರೆ ಸ್ನೇಹಿತರೆ, ಈ 20 ಪ್ರಶ್ನೆಗಳಲ್ಲಿ ನಿಮಗೆ ಎಷ್ಟು ಸರಿಯಾದ ಉತ್ತರಗಳು ಬಂದವು? ನಿಮ್ಮ ಸ್ಕೋರನ್ನು ಕಮೆಂಟ್ನಲ್ಲಿ ತಿಳಿಸಿ ಮತ್ತು ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ಅವರಿಗೆ ಎಷ್ಟು ಆನ್ಸರ್ ಬರುತ್ತದೆ ನೋಡೋಣ. ಇನ್ನಷ್ಟು ಕುತೂಹಲಕರ ಜಿಕೆ ಪ್ರಶ್ನೆಗಳಿಗಾಗಿ ಜಿಕೆ ಮಯೂರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಜಿಕೆ ನಾಲೆಜ್ ಇನ್ನೂ ಹೆಚ್ಚಿಸಿಕೊಳ್ಳಬೇಕು ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿ ಒಂದು ಉತ್ತಮ ಜಿಕೆ ಪುಸ್ತಕದ ಲಿಂಕ್ ಕೂಡ ಹಾಕಿದ್ದೇನೆ. ಧನ್ಯವಾದಗಳು.